ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಪ್ರತಿದಿನದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬಹುದು. ಪತ್ನಿಗೆ ಜೀವನಾಂಶ ಪಾವತಿಸದ ಗಂಡಂದಿರಿಗೆ ಕರ್ನಾಟಕ ಹೈಕೋರ್ಟ್ ಖಡಕ್ ಸಂದೇಶ. ಜೀವನಾಂಶ ನೀಡುವವರೆಗೆ ವಿಚ್ಛೇದನ ಕೇಸ್ಗೆ ತಡೆ. ಹೌದು, ಕೌಟುಂಬಿಕ ವ್ಯಾಜ್ಯಗಳಲ್ಲಿ ತೊಡಗಿರುವ ದಂಪತಿಗಳ ಪ್ರಕರಣಗಳಲ್ಲಿ ನ್ಯಾಯಾಲಯದ ಆದೇಶವಿದ್ರೂ ಪತಿ ಪತ್ನಿಗೆ ಜೀವನಾಂಶ ನೀಡದಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ಹಾಗಾಗಿ ಅಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಹೈಕೋರ್ಟ್ ಜೀವನಾಂಶ ಬಾಕಿ ಪಾವತಿಸುವವರೆಗೆ ವಿವಾಹ ವಿಚ್ಛೇದನ ಕೇಸ್ಗೆ ತಡೆ ನೀಡುವ ಮೂಲಕ ಪತಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದೀಗ ಪತಿ ನ್ಯಾಯಾಲಯದಲ್ಲಿ 8 ವರ್ಷ ಹಿಂದೆ ಆದೇಶಿಸಿದ್ದಂತೆ ಮಧ್ಯಂತರ ಜೀವನಾಂಶದ ಬಾಕಿ ಮೊತ್ತ ಪಾವತಿಸಲೇಬೇಕು. ಇಲ್ಲವಾದರೆ ಅವರ ವಿವಾಹ ವಿಚ್ಛೇದನ ಅರ್ಜಿ ಇತ್ಯರ್ಥವಾಗದೆ ಹಾಗೆಯೇ ಉಳಿಯುತ್ತದೆ ಎಂದು ಬೆಂಗಳೂರು ನಗರದ ದಂಪತಿಯ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಲಲಿತಾ ಕನ್ನೆಗಂಟಿ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶವನ್ನು ನೀಡಿದೆ. ಪ್ರಕರಣದ ಅಂಶಗಳನ್ನು ಗಮನಿಸಿದ ನ್ಯಾಯಾಲಯ ಇಂತಹ ಕೇಸುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿವೆ. ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಪತ್ನಿಯರಿಗೆ ಬಾಕಿ ಜೀವನಾಂಶ ಕೊಡಿಸಬೇಕಾದರೆ ನ್ಯಾಯಾಲಯಗಳು ಅವರ ವ್ಯಾಜ್ಯದ ಮೂಲವಾದ ವಿವಾಹ ವಿಚ್ಛೇದನ ಪ್ರಕರಣಗಳ ವಿಚಾರಣಾ ಪ್ರಕ್ರಿಯೆಗೆ ತಡೆ ನೀಡುವುದು ಸೂಕ್ತ ಎಂದು ಆದೇಶಿಸಿದೆ. ಜೀವನಾಂಶ ಆದೇಶಗಳನ್ನು ಜಾರಿಗೊಳಿಸಲು ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಆದೇಶಗಳನ್ನು ಪಡೆಯುವ ಕಾರ್ಯವಿಧಾನವಿದ್ದರೂ ನ್ಯಾಯಾಲಯಗಳಲ್ಲಿ ಅಂತಹ ಸಾವಿರಾರು ಎಕ್ಸಿಕ್ಯೂಷನ್ ಅರ್ಜಿ ನ್ಯಾಯಾಲಯಗಳಲ್ಲಿ ಬಾಕಿ ಇವೆ. ಅಂತಹ ಪ್ರಕರಣಗಳಲ್ಲಿ ಪತ್ನಿಯರು ತೀವ್ರ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ನ್ಯಾಯಾಲಯಗಳ ಆದೇಶವಿದ್ದರೂ ಅವರಿಗೆ ಅದರ ಫಲ ದೊರೆಯುತ್ತಿಲ್ಲ. ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಕೌಟುಂಬಿಕ ನ್ಯಾಯಾಲಯಗಳಲ್ಲಿನ ವಿಚ್ಛೇದನ ಪ್ರಕ್ರಿಯೆಗೆ ತಡೆ ನೀಡುವ ಆದೇಶ ಹೊರಡಿಸಬೇಕಾಗುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿದೆ. ಪ್ರಕರಣದಲ್ಲಿ ಪ್ರತಿವಾದಿ ಪತಿಗೆ ಕೋರ್ಟ್ ಆದೇಶದ ಬಗ್ಗೆ ಯಾವುದೇ ಗೌರವವಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಜೀವನಾಂಶ ಪಾವತಿಸಬೇಕೆಂಬ ಮಧ್ಯಂತರ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಹಾಗಾಗಿ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಸಿಪಿಸಿ ಸೆಕ್ಷನ್ 151 ಅನ್ವಯ ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಎಂದು ನ್ಯಾಯಪೀಠ ಆದೇಶದಲ್ಲಿ ವಿವರಿಸಿದೆ. ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದರೆ, ಬೆಂಗಳೂರಿನ ನಿವಾಸಿಯಾದ ಪತಿ ದೌರ್ಜನ್ಯದ ಆಧಾರದ ಮೇಲೆ ಪತ್ನಿ ವಿರುದ್ಧ 2016ರಲ್ಲಿ ವಿವಾಹ ವಿಚ್ಛೇದನ ಪ್ರಕರಣವನ್ನು ಹೂಡಿದ್ರು. ಆ ಅರ್ಜಿಯಲ್ಲಿ ಮಧ್ಯಂತರ ಮನವಿಯನ್ನ ಸಲ್ಲಿಸಿದ ಪತ್ನಿ ಹಿಂದೂ ವಿವಾಹ ಕಾಯ್ದೆ ಸೆಕ್ಷನ್ 24 ಅನ್ವಯ ಮತ್ತು ಸಿಪಿಸಿ ಸೆಕ್ಷನ್ 151ರಂತೆ ಪ್ರತಿ ತಿಂಗಳು 25,000 ರು ಜೀವನಾಂಶ ನೀಡುವಂತೆ ಆದೇಶ ನೀಡಬೇಕೆಂದು ಕೋರಿದ್ರು. ಆ ಕುರಿತು ವಿಚಾರಣೆ ನಡೆಸಿದ್ದ ಕೌಟುಂಬಿಕ ನ್ಯಾಯಾಲಯ 2019ರ ಮಾರ್ಚ್ 14ರಂದು ವಿವಾಹ ವಿಚ್ಛೇದನ ಕಾಯ್ದೆ ಇತ್ಯರ್ಥ ಆಗುವವರೆಗೂ ಪ್ರತಿ ತಿಂಗಳು ಪತ್ನಿ ಹಾಗೂ ಹೆಣ್ಣು ಮಗುವಿಗೆ ನಿರ್ವಹಣೆಗೋಸ್ಕರ 15,000 ಜೀವನಾಂಶ ನೀಡುವಂತೆ ಮಧ್ಯಂತರ ಆದೇಶವನ್ನು ನೀಡಿತ್ತು. ಆದರೆ ಪತಿ ಜೀವನಾಂಶವನ್ನು ಪಾವತಿಸಿರಲಿಲ್ಲ. ಆ ನಂತರ 4 ವರ್ಷಗಳ ಬಳಿಕ ಪತ್ನಿ ಜೀವನಾಂಶ ಬಾಕಿ ಕೊಡಿಸುವಂತೆ ಕೋರಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ರು. ಜೀವನಾಂಶ ನೀಡಲಿಲ್ಲ ಎಂದಾದರೆ ಅದಕ್ಕೆ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನು ಸಲ್ಲಿಸಿ ಜೀವನಾಂಶವನ್ನು ಪಡೆದುಕೊಳ್ಬೇಕಿತ್ತು ಎಂದು ಹೇಳಿ ಪತ್ನಿಯ ಮನವಿಯನ್ನು ತಿರಸ್ಕರಿಸಿತ್ತು. ಹಾಗಾಗಿ ಪತ್ನಿ ಹೈಕೋರ್ಟ್ ಮೊರೆ ಹೋಗಿದ್ರು. ಇತ್ತೀಚಿನ ದಿನಗಳಲ್ಲಿ ಪತಿ ನ್ಯಾಯಾಲಯದ ಆದೇಶದಂತೆ ಪತ್ನಿಗೆ ಜೀವನಾಂಶ ನೀಡದೇ ಇರುವಂತಹ ಪ್ರಕರಣಗಳು ಹೆಚ್ಚುತ್ತಿವೆ. ಪತಿ ಕೋರ್ಟ್ ಆದೇಶದಂತೆ ಜೀವನಾಂಶ ಪಾವತಿಸಿಲ್ಲ ಎಂದಾದರೆ ಪತ್ನಿ ಕೋರ್ಟ್ನಿಂದ ಜಾರಿ ಆದೇಶವನ್ನು ಪಡೆದುಕೊಳ್ಬೇಕಾಗತ್ತೆ. ಕೆಲವು ಪ್ರಕರಣಗಳಲ್ಲಿ ಪತ್ನಿಯಂದಿರು ತೀವ್ರ ಸಂಕಷ್ಟದಲ್ಲಿದ್ದು ಅವರು ಮೂಲ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೂ ಅವರು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ. ಹಾಗಾಗಿ ಅಂತಹ ಪ್ರಕರಣಗಳಲ್ಲಿ ಬಾಕಿ ಜೀವನಾಂಶ ಪಾವತಿಸುವವರೆಗೆ ವಿವಾಹ ವಿಚ್ಛೇದನ ಪ್ರಕರಣಗಳಿಗೆ ತಡೆ ನೀಡಿದರೆ ಆಗ ಪತಿ ಜೀವನಾಂಶವನ್ನು ಪಾವತಿಸಲೇಬೇಕಾಗುತ್ತದೆ. ಹಾಗೆ ಮಾಡೋದ್ರಿಂದ ನ್ಯಾಯಾಲಯದ ಆದೇಶ ಪಾಲಿಸದ ಗಂಡಂದಿರಿಗೆ ಸಂದೇಶ ರವಾನೆಯಾಗುತ್ತದೆ ಎಂದು ನ್ಯಾಯಾಲಯ ಆದೇಶದಲ್ಲಿ ತಿಳಿಸಿದೆ. ನೋಡಿದ್ರಲ್ಲ, ಜೀವನಾಂಶ ಪಾವತಿಸದ ಗಂಡಂದಿರಿಗೆ ವಿಚ್ಛೇದನ ಕೂಡ ಸಿಗುವುದು ತಡವಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.